Hello everyone, this is Pallavi. Welcome to my new vlog. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಹಬ್ಬ ಅಂದಿದ ತಕ್ಷಣ ಏನಾದರೂ ಸ್ಪೆಷಲ್ ಇರಲೇಬೇಕಲ್ವಾ. ಸೊ ಸಾಕಷ್ಟು ಶಾಪಿಂಗ್ ಇತ್ತು. ಸೊ ಅದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೆ. ಕೆಲವು ಸಲ ಏನಾಗುತ್ತೆ ಅಂತಂದರೆ ಎಲ್ಲಾದರೂ ಹೋಗ್ಬೇಕಾದ್ರೇ ಹೇರ್ ಸ್ಟೈಲ್ ಅಂತೂ ಕೆಟ್ಟದಾಗಿ ಬರ್ತಾ ಇರುತ್ತೆ. ಎಷ್ಟೇ ಕೂಮ್ ಮಾಡಿದ್ರೂ ಚೆನ್ನಾಗಿ ಬರೋಲ್ಲ. ಬಟ್ ಜಸ್ಟ್ ಮನೆಯಲ್ಲಿದ್ದಾಗ ಸುಮ್ಮನೆ ಹೆಂಗೋ ಕಟ್ಕೊಂಡಿರ್ತೀವಿ. ಬಟ್ ಆಗ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ ಕೂದಲು. ಆ ಟೈಮಲ್ಲಂತೂ ಎಷ್ಟು ಕೋಪ ಬರುತ್ತೆ ಅಂತಂದರೆ ಎಲ್ಲಾದರೂ ಹೋಗ್ಬೇಕಾದ್ರೆ ಯಾಕಪ್ಪ ಹೇರ್ ಸ್ಟೈಲ್ ಬರೋಲ್ಲ ಅಂತ ಅಂದ್ಬಿಟ್ಟು ಅನಿಸ್ತಾ ಇರುತ್ತೆ. ಎನಿವೇ ಇವತ್ತು ನಾವು ಬಂದಿರೋದು ವಂದನಾ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ಗೆ ಬಂದಿದ್ವಿ. ಮತ್ತು ನಾನು ಮತ್ತು ಅಮ್ಮ ಇಬ್ಬರು ಹೋಗಿದ್ವಿ. ಸೊ ತುಂಬಾ ಕ್ರೌಡ್ ಇತ್ತು. ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಬಂದಿದ್ದರಿಂದ ತುಂಬಾ ರಶ್ ಇತ್ತು ಅಂತಲೇ ಹೇಳ್ಬೋದು. ಅದು ಕೂಡ ನಾವು ಹೋಗಿದ್ದು ಈವ್ನಿಂಗ್ ಟೈಮಲ್ಲಿ. ಆ್ಯಂಡ್ ನನ್ನ ಒಂದು ವಿಡಿಯೋದಲ್ಲಿ ಜರ್ಮನ್ ಸಿಲ್ವರ್ ತುಂಬಾ ಚೆನ್ನಾಗಿದೆ ಅಂತ ತೋರಿಸಿದೆ. ಆ್ಯಂಡ್ ಇವತ್ತು ಆ್ಯಂಟಿಕ್ ಜರ್ಮನ್ ಸಿಲ್ವರ್ ಬಂದಿದೆ ಅಂತ ಹೇಳಿದ್ರು. ಸೊ ಆ್ಯಂಟಿಕ್ ಜರ್ಮನ್ ಸಿಲ್ವರ್ ಇಷ್ಟ ಆದರೆ ತಗೊಳ್ಳೋಣ ಅಂತಲೇ ಹೋದ್ವಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್ ನಾನು ಲಾಸ್ಟ್ ಟೈಮ್ ಬಂದಾಗ ಜರ್ಮನ್ ಸಿಲ್ವರಲ್ಲಿ ತೊಗೊಂಡೋಗಿದ್ದೆ. ನನಗೀಗ ಆ್ಯಂಟಿಕ್ ಜರ್ಮನ್ ಸಿಲ್ವರಲ್ಲಿ ತೋರಿಸ್ತೀರಾ? ಹ್ಞೂ ಮೇಡಮ್, ಇದೆಲ್ಲ ನೆನ್ನೆ ಬಂದಿರೋ ಐಟಮ್ಸ್. ಇದು ಈಗ ಹೊಸದಾಗಿ ಎಲ್ಲಾರು ಜರ್ಮನ್ ಸಿಲ್ವರ್ ಹ್ಯಾಂಟಿಕ್ ಅಲ್ಲಿ ಕೇಳ್ತಾ ಇದ್ರು ಅಂದ್ಬಿಟ್ಟು ಈಗ ಆರ್ಡರ್ ಕೊಟ್ಟು ಈಗ ಮಾಡಿಸಿ ತರ್ತಿರೋದು ಮೇಡಮ್. ಇದು ಐಟಮ್ ಇದು ಅದರಲ್ಲಿ ಮಂದಾಸನ ಕೇಳ್ತಾ ಇದ್ರು. ಮಂದಾಸನ ಬಂದಿದೆ ಈ ಪ್ಯಾಟ್ರನ್. ಆಂಟಿಕ್ ಪೀಸ್ ದೀಪ ಕೇಳ್ತಾ ಇದ್ರು ನೋಡಿ. ಆಂಟಿಕ್ ಪೀಸ್ ದೀಪನು ಬಂದಿದೆ. ಎಷ್ಟು ಗ್ರಾಮ್ ಇದೆ ಮೇಡಮ್ ಅದು? ಇದು ಗ್ರಾಮ್ ಬಂದಿದೆ. ಇದು ಗ್ರಾಮ್ ಮೇಲೆ ತೂಕ ಮಾಡಿ ಅವ್ರ ಎದುರಿಗೆ ಕೊಡ್ತೀವಿ ಮೇಡಮ್. ಇದು ಎಷ್ಟಿದೆ ಗ್ರಾಮ್? ಇದು ಗ್ರಾಮ್ ಬಂದು ನಿಮ್ಗೆ 1 kg ಮೇಲೆ ಬರುತ್ತೆ ಮೇಡಮ್. ಇದು ಗ್ರಾಮ್. ಯಾಕೆ ಗ್ರಾಮ್ ಅಂತ ಹೇಳಿದ್ರೆ ಇದು ಗ್ರಾಮ್ ಮೇಲೆ ಕೇಳ್ತಾರೆ ಕೆಲವರು. ಆಂಟಿಕ್ ಪೀಸ್ ಅಂತಂದ್ರೆ ಎಷ್ಟು ಗ್ರಾಮ್ ಅಂತ ಕೇಳ್ತಾರೆ. ಅವ್ರ ಮುಂದೆನೆ ತೂಕ ಮಾಡಿ ಕೊಡ್ತೀವಿ ಇದು ಐಟಮ್. ಇದು ಕುಂಕುಮದ ಬೌಲ್. ಇದ್ರಲ್ಲೂ ಅಷ್ಟಲಕ್ಷ್ಮಿ ಇದೆ ಕುಂಕುಮದ ಬೌಲ್ ಅಲ್ಲಿ ನೋಡಿ. ಫುಲ್ ಸೆಟ್ ಬರುತ್ತೆ ಇದು. ಫುಲ್ ಸೆಟ್ ಬೇಕು ಅಂತಾನೆ ಫುಲ್ ಸೆಟ್ ಮಾಡಿ ಕೊಡ್ತೀವಿ. ಕುಂಕುಮದ ಬೌಲ್ ಅಷ್ಟಲಕ್ಷ್ಮಿ ಬಂದಿದೆ. ಅದೇ ರೀತಿ ದೇವ್ರಿಗೆ ಇಡೋದಕ್ಕೆ ಡ್ರೈ ಫ್ರೂಟ್ಸ್ ತರ ಬೇಕು ಅಂತ ಹೇಳಿದ್ರು ಕೆಲವರು ಕಸ್ಟಮರ್. ಈಗ ಡ್ರೈ ಫ್ರೂಟ್ 2 ಸೈಜ್ ಅಲ್ಲಿ ಬಂದಿದೆ. ಇದು 2 ಸೈಜ್ ಇದೆ. 2 ಸೈಜ್ ಇದೆ. ಟ್ರೈ ಕೇಳ್ತಾ ಇದ್ರು ನೋಡಿ. ಟ್ರೈನು ಬಂದಿದೆ. ಇದ್ರಲ್ಲಿ ಪಿಕ್ ಆಫ್ ಬಂದಿದೆ ನೋಡಿ. ಪಿಕ್ ಆಫ್ ಫಿನಿಶಿಂಗ್ ಅಲ್ಲಿ ಬಂದಿದೆ. ತುಳಸಿ ಪಾಲ್ಟ್ ರೀತಿಲಿ ತರ್ಸ್ಕೊಡಿ ಸರ್ ಅಂತ ನಮ್ ಸರ್ ಹತ್ರ ಕೇಳಿದ್ರು ನೋಡಿ. ತುಳಸಿ ಪಾಟ್ಗಳು ಬಂದಿದೆ. ಎಲ್ಲಾನು ಗ್ರಾಮ್ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್ ನೋಡಿ. ಇದು ತುಳಸಿ ಪಾಟ್ ಅಲ್ಲ? ಇದು ತುಳಸಿ ಪಾಲ್ಟ್. ಇದ್ರಲ್ಲೂ 3 ಸೈಜ್ ಬಂದಿದೆ ನೋಡಿ. ಈ ಸೈಜ್ ಇಂದ ಹಿಡಿದು ಈ ಸೈಜ್ ವರೆಗೂ ಸಿಗುತ್ತೆ ತುಳಸಿ ಪಾಟ್. ಕಳ್ಸದ ಚೊಂಬು ಹಾಗೆ ಅದಕ್ಕೆ ಮ್ಯಾಚ್ ಆಗುವಂತ ತಟ್ಟೆ ಇದು ನೋಡಿ. ಕಳ್ಸದ ಚೊಂಬಲ್ಲೂ ನಾನು ಆಲ್ರೆಡಿ ಹೇಳ್ದಂಗೆ ಅದು ಕುಂಕುಮದ ಬೌಲಲ್ಲಿ ಮಾತ್ರ ಅಲ್ಲ, ಕಳ್ಸದ ಚೊಂಬಲ್ಲೂ ಅಷ್ಟಲಕ್ಷ್ಮಿ ಇದೆ. ಇದು ಸಪರೇಟ್ ಆಗಿ ಬೇಕು ಅಂದ್ರೆ ಸಿಗುತ್ತೆ. ತಟ್ಟೆ ಅದ್ರ ಮ್ಯಾಚಿಂಗ್ ತಟ್ಟೆ ನೋಡಿ. ಅಂದ್ರೆ ಫುಲ್ ಸೆಟ್ ಬೇಕು ಅಂದ್ರೆ ತಟ್ಟೆ, ಚೊಂಬು ಮತ್ತೆ ಕುಂಕುಮದ ಬಟ್ಲು ಎಲ್ಲ ಸಿಗುತ್ತೆ ನಮ್ಮಲ್ಲಿ. ಇದು ಹ್ಯಾಂಟಿಕ್ ಪೀಸ್ ಸ್ಮಾಲ್ ದೀಪ ನೋಡಿ. ದೊಡ್ಡ ಸೈಜ್ ಸಿಗ್ತದೆ, ಸ್ಮಾಲ್ ಸೈಜ್ ಕೇಳೋರ್ಗು ಸಿಗುತ್ತೆ ನೋಡಿ. ಇದು ಹುರುಳಿ ಫ್ಲವರ್ಸ್ ಹಾಗೆ ಇಟ್ಕೊಳ್ಳೋದಕ್ಕೆ ಹುರುಳಿ ಟೈಪ್ ಬಂದಿದೆ. ಅದ್ರಲ್ಲಿ ಇದು ಅಷ್ಟಲಕ್ಷ್ಮಿನೂ ಬಂದಿದೆ ನೋಡಿ. ಇದು ದೀಪ ತುಂಬಾ ದೊಡ್ಡದಿದೆ. ಇದೆಷ್ಟು ಆಗುತ್ತೆ ರೇಟ್? ಇದು ಸೈಜ್ ಬಂದು ನಾವು ಅಂದಾಜ್ ಮೇಲೆ ಹೇಳ್ತಾ ಇರೋದು ಮೇಡಮ್. ಇದು ಅಂದಾಜ್ ಮೇಲೆ ಒಂದು 50 ಇಂದ 70 ಸಾವಿರ ಆಗುತ್ತೆ. ಇದು ಪೇರ್ಗೆ. ಇದು ಪೇರ್ಗೆ 50 ಇಂದ 70 ಸಾವಿರ ಆಗುತ್ತೆ. ಯಾಕಂದ್ರೆ ಹೈಟ್ ಬಂದಿದೆ ನೋಡಿ. ಅಲ್ಲಲ್ಲೇ ಎಲಿಫೆಂಟ್ ಇದೆ ನೋಡಿ. ಅದಲ್ದಂತೆ ಇಲ್ಲಿ ಅಷ್ಟಲಕ್ಷ್ಮಿನೂ ದೀಪದಲ್ಲಿ ಬಂದಿದೆ. ಲಕ್ಷ್ಮಿ ಸುಧಾ ಇದೆ ದೀಪದಲ್ಲಿ. ಇದು ಡಿಸೈನ್ ದೊಡ್ಡವಾಗಿ ಹೂ ಬುಟ್ಟಿ ಬೇಕು, ಹೂ ಬುಟ್ಟಿ ಸೈಜ್ ಅಲ್ಲಿ ಅಂತ ಹೇಳಿದ್ರು, ಅದು ಬಂದಿದೆ ನೋಡಿ. ಇದೆಲ್ಲ ಆಂಟಿಕ್ ಪೀಸ್ ಅಲ್ಲಿ ಬಂದಿರೋದು. ಇದು ಪ್ಯೂರ್ ಜರ್ಮನ್ ಸಿಲ್ವರ್ ಆಂಟಿಕ್ ಪೀಸ್ ಇಂದಾನೆ ಮಾಡ್ತಿರೋದು. ಇದು ಗ್ಯಾರಂಟಿ ಆಗಿ ಇರುತ್ತೆ ಮೇಡಮ್. ಈಗ ಜರ್ಮನ್ ಸಿಲ್ವರ್ ಅದಕ್ಕೆ ವ್ಯಾರಂಟಿ ಮತ್ತೆ ಗ್ಯಾರಂಟಿ ಕೊಟ್ಟಂಗೆ ಇದಕ್ಕೂ ಕೊಡ್ತೀರಾ? ಇದಕ್ಕೂ ಗ್ಯಾರಂಟಿ ಅಂತಾನೆ ಅವ್ರು ಹೆಂಗೆ ಮೇಂಟೆನೆನ್ಸ್ ಮಾಡ್ಕೊಂತಾರೆ. ಇದು ಜರ್ಮನ್ ಸಿಲ್ವರ್ ಮೇಲೆ ಆಂಟಿಕ್ ಮಾಡಿರೋದ್ರಿಂದ ನಾವ್ ಯಾವ ರೀತಿ ಮೇಂಟೆನೆನ್ಸ್, ಬ್ಲಾಕ್ ಎಲ್ಲಾದ್ರಿಂದನೂ ಉಜ್ಜುದೇನೆ ಹೋಗುತ್ತೆ. ಇದು ಅದೇ ರೀತಿನೇ. ಇದನ್ನೆಲ್ಲ ಇಟ್ಟು ಬ್ಲಾಕ್ ಎಲಿಫೆಂಟ್ ಸಿಗಲ್ಲ ಅಂತ ಅನ್ಕೊಂಡ್ಬಿಡಿ. ಬ್ಲಾಕ್ ಎಲಿಫೆಂಟ್ ಸಿಗುತ್ತೆ ನಮ್ಮಲ್ಲಿ. ಇದು 1100 ಆಗುತ್ತೆ ಮೇಡಮ್. ಸಿಂಗಲ್ ಪೀಸ್ ಕುಂಕುಮದ ಬೌಲ್. ನಮ್ಗೆ ಅಷ್ಟಲಕ್ಷ್ಮಿ ಬೇಡ ಅಂತ ಹೇಳಿದ್ರೆ ಈ ತರ ಸಿಗುತ್ತೆ. ಇದ್ರಲ್ಲೂ ಕಮಲ ಟೈಪ್ ಅಲ್ಲಿ ಇದೆ ನೋಡಿ.
ಇದು ಕಮಲ ಟೈಪ್ ಅಲ್ಲಿ ಇದೆ. ಜರ್ಮನ್ ಸಿಲ್ವರ್ ಅಲ್ಲಿ ಪ್ಲೈನ್ ಐಟಮ್ ತಗೋತು ಅಂತಂದ್ರೆ ಗ್ರಾಮ್ ಎಷ್ಟು ಅಂತ ಕೇಳ್ತಾರೆ. ಗ್ರಾಮ್ ನಿಮ್ಗೆ ಪ್ಲೈನ್ ಅಲ್ಲಿ ತಗೊಂಡ್ರೆ 5 ರಿಂದ 5.5 ರೂಪಾಯಿ ಬೀಳುತ್ತೆ. ಹಂಗೆ ಕಾರ್ವಿನ್ ಡಿಸೈನ್ ಅಲ್ಲಿ ತಗೋತೀನಿ ಅಂತ ಹೇಳಿದ್ರೆ 6 ರಿಂದ 6 ರೂಪಾಯಿ. ಈಗ ಹ್ಯಾಂಟಿಕ್ ಪೀಸ್ ಅಲ್ಲಿ ಕೇಳೋದ್ರಿಂದ ಹಿಡಿದು ಇದು 10 ರಿಂದ 12 1 ಗ್ರಾಮ್ ಬೀಳುತ್ತೆ. ಇದು ದೀಪ ಹ್ಯಾಂಟಿಕ್ ಪೀಸ್ ದೀಪ. ಇದ್ರ ಪ್ರೈಸ್ ಬಂದು 14,000 ಆಗುತ್ತೆ. ಇದು ದೀಪ ಪೇರ್ 14,000 ಆಗುತ್ತೆ. ಇದು ಹೂ ಬುಟ್ಟಿ ಇಲ್ಲ ಡ್ರೈ ಫ್ರೂಟ್ ಆದ್ರೂ ಇಟ್ಕೊಬಹುದು. ಇದ್ರ ಪ್ರೈಸ್ ಬಂದು ನಿಮ್ಗೆ 7,450 ರೂಪಾಯಿ ಆಗುತ್ತೆ. ಇದು ಫ್ಯಾನ್ಸಿ ಇದು ತಟ್ಟೆ. ಈ ಸೈಜ್ ನಿಮ್ಗೆ 11,010 ರೂಪಾಯಿ ಆಗುತ್ತೆ. ಇದು ಕಲ್ಸಕ್ಕೆ ಇಡುವಂತೆ ತಟ್ಟೆ. ಇದು 5,750 ರೂಪಾಯಿ ಆಗುತ್ತೆ. ಇದು ಕಲ್ಸದ ಚೊಂಬು. ಇದು ನೋಡ್ಕೊಳ್ಳಿ ಅಷ್ಟಲಕ್ಷ್ಮಿ ಚೊಂಬು. ಇದು 6,700 ರೂಪಾಯಿ ಆಗುತ್ತೆ. ಇದು ಫ್ಲವರ್ ಹಾಕೊಳ್ಳೋ ಬುಟ್ಟಿ. ಇದು ಬಂದು 8,700 ರೂಪಾಯಿ ಆಗುತ್ತೆ. ಇದು ಮಂದಾಸನ. ಇದು ಆಂಟಿಕ್ ಪೀಸ್ ಅಲ್ಲಿ. ಇದ್ರ ಪ್ರೈಸ್ ಬಂದು ನಿಮ್ಗೆ 11,860 ರೂಪಾಯಿ ಆಗುತ್ತೆ. ಛತ್ರಿ ಎಲ್ಲ ಚೆನ್ನಾಗಿ ಬಂದಿದೆ. ಇದು ಬಿಚ್ಚಿಟ್ಕೊಬಹುದು, ವಾಷೇಬಲ್ ಇರುತ್ತೆ. ಈ ತರ ಕಲ್ಸದ ಚಂಬು, ಈ ತರ ಕುಂಕುಮದ ಬೌಲ್, ಈ ತರ ಸೆಟ್ ಅಲ್ಲಿ ಮಾಡ್ಕೊಡಿ ಮೇಡಮ್ ನಮ್ಗೆ ಅಂತ ಅಂದ್ರೆ ಸೆಟ್ ಅವ್ರಿಗೆ ಗೊತ್ತಾಗಲ್ಲ. ಕೆಲವ್ರಿಗೆ ಬಂದಾಗ ಏನ್ ತಗೋಬೇಕು ಅಂತ ಗೊತ್ತಾಗಲ್ಲ. ನಮ್ಗೆ ಇಷ್ಟು ಅಂತ ಐಡಿಯಾ ಹೇಳ್ಕೊಟ್ಬಿಟ್ರೆ ಸಾಕು, ಇಲ್ಲ ಇಷ್ಟದ ಕಾಸ್ಟ್ ಅಂತ ಹೇಳ್ಬಿಟ್ರೆ ಸಾಕು. ನಾವ್ ಅದ್ರಲ್ಲಿ ಏನ್ ಬರುತ್ತೆ ಅದನ್ನ ರೆಡಿ ಮಾಡಿ ಅವ್ರಿಗೆ ಕೊಡ್ತೀವಿ ಮೇಡಮ್. ನಾವು ಸಿಲ್ವರ್ ಜ್ಯುವೆಲ್ಲರ್ ಆದ್ರೂ ಸರಿ, ಯಾವ್ದ್ರಲ್ಲಾದ್ರೂ ಸರಿ, ಆಂಟಿಕ್ ಪೀಸ್ ಅಲ್ಲಾದ್ರೂ ಸರಿ, ಜರ್ಮನ್ ಸಿಲ್ವರ್ ಅಲ್ಲಾದ್ರೂ ಸರಿನೇ ನಾವು ರೆಡಿ ಮಾಡಿ ಅವ್ರಿಗೆ ಕೊಡ್ತೀವಿ. ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಅವ್ರು ಹೇಳಿದ್ರೆ ಸಾಕು, ನಾವು ರೆಡಿ ಮಾಡಿ ಏನೇನ್ ಬರುತ್ತೆ ಅಂತ ತೋರಿಸ್ತೀವಿ. ಇದು ಹೊಸದು ಆಂಟಿಕ್ ಐಟಮ್ ಎಲ್ಲ ಲಾಂಚ್ ಮಾಡಿದ್ದೀವಿ ಹೆಸರಲ್ಲಿ ನಾವು. ಈ ಐಟಮ್ ಈಗ ಜಸ್ಟ್ ಹೊಸದೆಲ್ಲ ಲಾಂಚ್ ಮಾಡಿದ್ವಿ. ನಮ್ಮರೆಲ್ಲ ಹೇಳಿದಾರೆ ಅನ್ಕೊಂಡಿದ್ದೀನಿ. ಈ ದೀಪಗಳು ನೋಡಿ, 4 ಫೀಟ್ ದೀಪ ಇಂದ ಹಿಡಿದು ಸುಮಾರು ಐಟಮ್ ಇತ್ತು ಮೇಡಮ್. ಇನ್ನು ಮಂದಾಸನದಲ್ಲಿ ಅಷ್ಟಲಕ್ಷ್ಮಿ ಬಂದಿತ್ತು, ಇದೆಲ್ಲ ಖಾಲಿ ಆಗಿದೆ. ಈಗ ಆಫರ್ ಪ್ರೈಸ್ ಅಂತ ಈಗ ವರಮಹಾಲಕ್ಷ್ಮಿಗೆ ಆಂಟಿಕ್ ಐಟಮ್ ಪರ್ಚೇಸ್ ಮಾಡೋರಿಗೆ ಒಂದು 5% ಡಿಸ್ಕೌಂಟ್ ಸ್ಪೆಷಲ್ ಆಫರ್ ಅಂತ ಕೊಡ್ತಾರೆ. ದಯವಿಟ್ಟು ಬನ್ನಿ. ನಿಮ್ಗೇನು ಕಸ್ಟಮೈಸ್ ಬೇಕು ಕಸ್ಟಮೈಸ್ ಮಾಡ್ಕೊಡ್ತೀವಿ ಆಂಟಿಕ್ ಅಲ್ಲಿ.